ಗಾಡಿ ತೊಗೊಂಬರ್ತಿದ್ನಲ್ಲ ಮರೆ ನೀ ಯಾಕೆ ಹೋಗಿ ಮರ ದವಾಖಾನೆಗೆ ಬೇಡ ಅವು ಎರಡು ಮಕ್ಕಳು ನೋಡು ದವಾಖಾನೆಗೆ ಕರ್ಕೊಂಡು ಹೋಗಿಲ್ಲ ನನಗೆ ಹೇಳ್ಬೇಕಿಲ್ಲ ಅದೇನಿಲ್ಲ ಇರಲಿ ಸಣ್ಣ ಮಗ ನೀನು ಅಡ್ಡಾಡ್ಲತ್ ಬಿಟ್ಟು ಏನು ಅಡ್ಡಾಡಲಿ ಒಂದು ಫೋನ್ ಹಚ್ಚಿದ ನಂಗೆ ಏನು ಕೆಲಸ ಐತೆ ಬಂದು ಕರ್ಕೊಂಡು ಹೋಗಿಲ್ಲ ಸುಮ್ಮನೆ ಅಲ್ಲಿ ಹೋಗಿ ಆರಾಮಿಲ್ಲ ಟೈಮ್ದಾಗ ನೀನು ಏನು ಮಾಡೋದು ಆಕೆಯಾರ ಪುಟಕ್ಕನ ಜಿಗದು ಹೋಗ್ಬಿಟ್ಲು ಬಿಸಿ ಮಾಡಿ ಹಾಕಿದ್ಲು ನೀನು 4 ಒಪ್ಪತ್ತು ಇರ್ತಿದ್ದೆ ಈ ಸ್ವಸ್ಥರಿಗೆ 3 ಸಲ ಕರೆದ ಮ್ಯಾಗ 4ನೇ ಸಲಕ್ಕೆ ಅಂತಾರೆ ಆ 4ನೇ ಸಲಕ್ಕೆ ನಾ ಏನು ಹೇಳ್ಬೇಕು ಅನ್ನೋದು ನನಗೆ ಮರೆತು ಬಿಟ್ಟಿರ್ತೀನಿ ವಯಸ್ಸು ಅದಾವ ಸ್ವಲ್ಪ ಬಿಸಿದು ಏನಾರು ತಂದು ಹಾಕಿರಿ ಚಲೋ ಆಗ್ತತಿ ಚಪ್ಪಲ್ ಹಾಕಬೇಕಿಲ್ಲ ಮರೆ ಉಂಕುಟದಾಗ ಹೋಗೋವಲ್ಲ ಹೆಬ್ಬಳ್ಳ ನೋಡಲ್ಲಿ ಬಾವು ಬಂದಾವು ನಿಮ್ಮ ಮೈನಿಯರಿಗೆ ಹೇಳಿದ್ರೆ ಕರ್ಕೊಂಡು ಹೋಗಲಿಲ್ಲ ನಾ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಕರ್ಕೊಂಬ ಮನ್ಯಾಗ ಇಬ್ರು ಸುಸ್ತಿದಾರ ಅದೀರಿ ಅಪ್ಪನ ದವಾಖಾನೆ ಕರ್ಕೊಂಡು ಹೋಗೋದಾಗಲ್ಲ ನಿಮ್ಗೆ ಏನು ಮಾಡ್ತಿರ್ತೀರಿ ಮನ್ಯಾಗ ಇಬ್ರು ಆ ಮುದುಕ್ ರೋಡ್ನೇ ಆಟಾಡಕತ್ತಾನ ಅಲ್ಲಿ ನಾ ಅಂಗಡಿಯಾಗ ಒಬ್ಬನೇ ಅಂಗಡಿ ಬಿಟ್ಟಿಗೆ ಬರ್ಬೇಕಿಲ್ಲ ಏನ್ ಮಾಡಕತ್ತಿ ಗೊತ್ತಾಗಂಗಿಲ್ಲ ಮನ್ಯಾಗ ಈಗ ಮಾಡಿ ಮಾಡೋದು ಬಿಟ್ಟು ಬರೀ ಅವ್ರದ ಬೆನ್ನತ್ತಿದ್ರೆ ಹೆಂಗ ನೀವ್ ಎದಕ್ಕದಿರಿ ಹೋಗಿ ತೋರ್ಸ್ಕೊಂಡ್ ಇಲ್ಲ ಮತ್ತೆ ಮಾತಾಡೋದು ಅವ್ನು ಕೂಳರ್ ಮಾಡಿ ಹಾಕ್ಬೇಕಿಲ್ಲ ಕೂಳ್ಯಾಕ ಮಾಡ್ಯಾಕಲ್ಲ ನೀವು ಹಾ ತಿಲ್ಲರೇ ಅದ ನೋಡು ಜೀವ್ ಸರ್ತಿಗೆ 10 ರೊಟ್ಟಿ ತಿಂತಾನ ವೈನರ್ ನೀವು ಮಜಾ ಮಾಡಿ ಹೇಳ್ತ ನೋಡ್ರ ಮನ್ಯಾಗ ಇಬ್ರು ಸೊಸೆಯರು ಇದ್ರು ಸತ್ತಂಗ ಅಲ್ಲಿ ಮುದುಕು ಒಂದು ಬಿಸಿ ರೊಟ್ಟಿ ಮಾಡಾಕಲ್ಲ ಸುಮ್ಮ ಶಂಕರು ಬಾಯಿ ಮಾಡಬೇಡ ಏನ್ ಬಾಯ್ ಬೇಡ ಸುಮ್ಮರಪ್ಪ ಒಂದೆರಡು ರೊಟ್ಟಿ ಮಾಡಿ ಹಾಕ್ಬೇಕಿಲ್ಲ ಮುದುಕಗ ಯಾಕ ಅಕ್ಕಿಗೆ ಏನಾಗ್ಯದ ಹೇಳಲ್ಲ ನಾ ಯಾಕೆ ಮಾಡಿ ಹಾಕ್ಲಿ ನೀ ಮಾಡಲ್ಲ ನಿಂಗವ ಹಂಗ ಅನ್ಬೇಡ ಮಾಡಿ ಹಾಕ್ಬೇಕು ಸಣ್ಣ ಸುಚ್ಚಿದಿ ಯಾಕ ನಾ ಒಗ್ಯಾಣ ಮುಸ್ರಿ ಮಾಡ್ತೀನಿ ಯವ್ವ ನೀ ಬರೋದಕ್ಕಿಂತ ಮುಂಚೆ ಮಾಡಿ ಕೈಯ ನೋವು ಸೌದೋಗ್ಯಾವ ಏನ್ ಮಾಡು ಹೋಗ್ಯಾವ ನಾನು ಟಾಂಕ್ ಹೋಲಕತ್ತಾವ ಒಗ್ಯಾಣ ಆಗೋದು ಮಾಡ್ತೀನಿ ಒಂದೆರಡು ರೊಟ್ಟಿ ಮಾಡಿ ಹಾಕ್ರಿ ಮಾಡ್ತೀನಿ ಬರೋಬ್ಬರಿ ಆರ್ಸಿಟ್ಟಾರ ಹೆಸರು ಈಕಿ ನಿಂಗವಲ್ಲಪ್ಪ ಮಾಡಿಟ್ಟದನ್ನ ನುಂಗಾಕದಾಳ ನುಂಗವ್ವ ಹೌದವ್ವ ಮಾಡಿಟ್ಟು ನಿಂಗಾಕ್ ಬಂದಾಳ ನುಂಗವ್ವ ನೀ ಏನು ಬೀರಾಕ ಬಂದೇನ ಭೀಮವ್ವ ನೋಡು ನನ್ ಕಿರು ಸಣ್ಣಕಾಗಿ ನಾನು ಎಷ್ಟು ಸಾರಿ ಬಿಡ್ತಾಳ ನೋಡಿ ಯಾಕೆ ಜಗಳ ಮಾಡ್ತೀರಿ ಏನು ಒಂದೆರಡು ರೊಟ್ಟಿ ಹಾಕಿಟ್ಟು ಮಾಡ್ತಿರಲ್ಲ ನೀವು ಏ ನಿಗಾಪ ಒಂದ್ ಜರ ಹೇಳು ಜರ ನೋಡ ನೀ ಹೇಳು ಅಲ್ಲ ಏನ್ ಹಾಕಿ ದೊಡ್ಡ ಅಲ್ಲ ದೊಡ್ಡ ಕೆದಳ ಒಂದು ಅಂದ್ರು ಅನ್ಸ್ಕೊಬೇಕಿಲ್ಲಕ್ಕೆ ತುಂಬಿದ ಮನಿ ಹಿಂಗೆ ಜಗಳ ಆಡಿದ್ರೆ ಕಾದಾಟ ಆಗ್ಬಿಡೋದು ಯಾವ ಮನ್ಯಾಗ ನಿಮ್ಮ ಕೈ ಮುಗಿತೀನಿ ಬೇ ಬಿಸಿ ಮುದುಕು ಒಂದು ಬಿಸಿ ರೊಟ್ಟಿ ಮಾಡಿ ಹಾಕಿ ತಾಸ ಹಾಕದಿವ್ರಿಗೆ ಏ ಶಂಕರು ಯಪ್ಪ ಶಂಕರು ನಿನಗೆ ತ್ರಾಸ ಕೊಡಕತ್ತೀನಿ ಏ ಬಿಡು ಹೋಮಾರೆ ನೀ ಏನು ತ್ರಾಸ ಅಂತೇನೆ ಇದು ಒಟ್ಟ ತ್ರಾಸ ಅನ್ಬಿಡ ನಂಗೆ ಏನು ಹೇಳ್ತ ನೋಡು ಬಿಡು ನೀ ಆರಾಮಾಗು ಹೋಮಾರೆ ಮೊದಲು ನೀ ಆರಾಮಾಗು ಏನು ಆರಾಮಾತೀನೋ ಏನ್ ಜಾಡ್ತಿರು ಮರೆ ಬಿಡು ಏ ಹೋಲ್ ಬಿಡು ಬರ್ರಿ ಕಕ್ಕ ಬರ್ರಿ ಕಕ್ಕ ಬರ್ರಿ ನಮ್ಮ ಗೆಳೆಯ ಬಂದಾನು ಏ ನಮ್ಮ ಬಾಲ್ಯದ ಗೆಳೆಯ ಬಂದಾನ ಯಾಕ್ರಿ ರಾಜಪ್ಪರ ಆರಾಮದಿರಿ ಆರಾಮದೀನಪ್ಪ ದೇವ್ರು ಯಾವಾಗ ನಾನು ಕರ್ಕೋತಾನೋ ಏನೋ ಬೇರೆ ಬರ್ತದ ಬಿಡ್ರಿ ದೇವ್ರು ಕರ್ಕೊಳ್ಳೋದು ಯಾವಾಗ ಬೇರೆ ಇರ್ತೈತಿ ಏನು ಮಾತಾಡ್ತೇವೆ ಹೋಮಾರೆ ನೀನು ಏನು ಮಾಡ್ಲು ಶಂಕರು ಇಲ್ಲಿ ಏನು ಮಾಡ್ಲಿ ಹೇಳು ನಿನ್ನ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕಿಂದ ಮುಗೀತು ನನಗೆ ಶಿವನ ಪಾದಕ್ಕೆ ಶರಣ ಕಲ್ಯಾಣ ಅಂದ್ರೆ ಆಗ್ಬೋದ್ರಿ ಆರಾಮ್ ತಿಂದುಕೊಂಡು ಆರಾಮ್ ಇರ್ಬೇಕಿಲ್ರಿ ಆರಾಮಿದ್ರಿ ಈಗ ಅವ್ರು ಯಾರು ತಿಂತೀರಿ ಅವ್ರು ಸತ್ತು ಬಿಟ್ಬಿಡ್ರಿ ಅವ್ರದ್ದು ಅವ್ರಿಗೆ ಬಿಡ್ರಿ ಇವ್ರದ್ದು ಇವ್ರಿಗೆ ಬಿಡ್ರಿ ಈಗ ಬಿಟ್ಟು ಆರಾಮ್ ಮುಕೊಂಡ್ಬಿಡ್ರಿ ನೀವು ಯಾರು ಒಂದು ರೊಟ್ಟಿ ಹಾಕಿದ್ರೆ ನನಗೆ ಇಟ್ಟೆ ಖರ್ಚು ಮಾಡಕ್ಕೆ ಹೋದಿವಿ ಭಾಳ ಏ ಭೀಮ ಸಿದ್ದಪ್ಪ ಚಾ ಕುಡಿತೆ ಏನು ಚಾ ಕುಡಿಯಂಗಿಲ್ರಿ ಬಿಟ್ಟಿನಿ ಚಾಪ ಏನು ಕುಡಿಯಂಗಿಲ್ಲ ಬರ್ತೀಯಪ್ಪ ಹ್ಞೂ ಹೋಗಿ ಬರ್ತೀನಿ ಹುಷಾರಿ ಆಯ್ತು ಹಾಂ ಮಕ್ಕಳ ಮನೆ ಹುಷಾರಿ ಮಾಡ್ತೀವಿ 1 2 ಬಾಳೆಲೆ 2 3 4 ಅನ್ನ 4 5 6 ಬೇಳೆಲೆ 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದುರಿತ್ತು 1 ರಿಂದ 10 ಹೇಗಿತ್ತು ಊಟದ ಆಟ ಮುಗಿದಿತ್ತು ಕಕ್ಕ ನಮ್ಮ ಅಪ್ಪ ಎಲ್ಲನ ನಿಮ್ಮ ಅಪ್ಪ ಇಲ್ಲಿ ಕಿಶದಾಗ ಕೂತಾನ ಎಲ್ಲದ ಯಾಕಕ್ಕ ಮನ್ಯಾಗ ಇರ್ತಾನ ಹೋಗಿ ಎಲ್ಲಿ ಇರ್ತಾನ ಅಂದ್ರೆ ಸಾಲಿಗೆ ಹೋಗಿ ಬ್ಯಾಗ್ ಹೆಂಗೆ ಹೋಗಿತ್ತ ನೋಡಿ ತಂದು ದಪ್ಪ ಅಂತೇಳಿ ಶಂಕರು ನಿಮ್ಮ ನೀರೇನು ಅಲ್ಲ ಇಬ್ಬರು ರೊಟ್ಟಿ ಮಾಡಿ ಹಾಕವಲ್ರು ಈಗ ಮನ್ಯಾಗ ಬಂಗಾರ ಐತೇನ ಐತಲ್ಲ ನೀನು ಕೆಲಸ ಮಾಡು ಬಂಗಾರಲ್ಲಿ ಚೀಲ ಐತ್ಲ
ಹಾಂ ಈ ಚೀಲ್ದಾಗ ಹಾಕು, ಹಾಂ ಈ ಚೀಲ್ದಾಗ ಹಾಕಿ ಗಂಟು ಕಟ್ಟು. ನಾನು ಯಾರು ನೋಡ್ಕೋತಾರಲ್ಲ ಚಂದಾಗ ಅವ್ರಿಗೆ ಕೊಡ್ತೀನಿ ಅಂತೇಳು. ನಾ ಬರ್ತೀನಿ. ಇಲ್ಲಿ ಸಂದಕದಾಗ ಐತೆಪ್ಪ ಶಂಕರು. ಇಷ್ಟ ಐತೆ ನೋಡಿಯಪ್ಪ. ಇಲ್ಲಿ ನೀನು ಕಟ್ಕೋ, ಸೊಂಟಕ್ಕೆ ನಿಂಗಪ್ಪಣ, ಓ ಭೀಮಪ್ಪಣ, ಬರ್ರಿ ಎಲ್ಲ ಬರ್ರಿ, ಅಪ್ಪ ಕರೆ ಆತ ಬರ್ರಿ. ಏನಾಯ್ತು? ಯಾಕೆ ಕರೆದ್ರಿ? ತಡ್ರಿ ವೈನ್ಯಾರ, ಅಪ್ಪ ಏನು ಹೇಳಕ್ ಬಂದ, ತಡ್ರಿ ಸಮಾಧಾನ ಮಾಡ್ಕೋರಿ. ಏನಾಯ್ತಪ್ಪ? ತಡ್ರಿ ಹೇಳ್ತಾನೆ, ತಡ್ರಿ ಕೇಳ್ರಿ, ಹೇಳಪ್ಪ. ಅವ್ವ ಸೊಸಿ ನಿಂಗವ್ವ, ಯವ್ವ ನನ್ನ ಯಾರು ಚಂದಾಗ ಹೊಟ್ಟಿ ನೆತ್ತಿ ನೋಡ್ಕೋತಿರಲ್ಲ ಅವ್ರಿಗೆ ಬಂಗಾರ ಕೊಡ್ತೀನಿ. ಯಾವಾಗ ಕೊಡವ? ಈಗ ಕೊಡ್ತೇನೆ. ಯಪ್ಪ ನಾ ಸತ್ತ ಕಾಲಕ್ಕೆ ನೀನೇ ಕೊಡು. ನಿನಗೆ ಗೊತ್ತಾಗ್ತಿಲ್ಲ ಈಗ ಅಲ್ರಿ ಯಾರು ಚಂದ ನೋಡ್ಕೋತಾರ ಗೊತ್ತಾಗ್ತಲ್ಲ ಶಂಕರು. ಆಯಪ್ಪ ತಾಯಿ ನಾ ಇಟ್ಕೊಂಡಿರ್ತೇನೆ ರೀ. ಯಾರು ಚಂದ ನೋಡ್ಕೋತೀರ ಅವ್ರಿಗೆ ನಮ್ಮ ಅಪ್ಪ ನಾಣಿ ಮಾಡಿ ಹೇಳ್ತೀನಿ, ನಮ್ಮ ಅಪ್ಪ ನಾಣಿ ನಮ್ಮ ಮನೆ ದೇವ್ರ ಆಣಿ ಮಾಡಿ ಹೇಳ್ತೀನಿ. ಯಾರು ಚಂದ ನೋಡ್ಕೋತೀರ ಅವ್ರಿಗೆ ಕೊಡ್ತೀನಿ. ಮಾಮ ನಿನಗೆ ಬೇಜಾರು ರೊಟ್ಟಿ ಕಡ್ಲಿ ಪಲ್ಯ ಮಾಡ್ಕೊಂಬರ್ಲೆ. ಮಾಮರ ನಿಮ್ಗೆ ರೊಟ್ಟಿ ಎಣ್ಣೆ ಹಚ್ಚಿದ್ ಮಾಡ್ಕೊ ಬರ್ಲ್ರಿ? ಬದ್ನಿಕಾಯಿ ಪಲ್ಯ, ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡ್ಕೊ ಬರ್ತೀನಿ. ನಮ್ಮ ಅಪ್ಪನ ತಲೆ ಸುಳಾತದ, ಎಣ್ಣೆ ಹಚ್ಚ ಮೊದಲು ತಲೆಗೆ. ಹಾ ಮಾಮರ ಬಿಸಿ ನೀರು ಕಾಯಿಸಿ ಇಡ್ತೀನಿ ತೋರಿ. ಆಯ್ತು ಒಂದ್ಸಲ ಬಿಸಿನೀರು ಕಾಸು ಹೋಗು. ಹೋಗ ಔಷಧಿ ಕೊಡು. ಯಾರು ನಮ್ಮ ಅಪ್ಪ ಒಟ್ಟ ಏನು ಕಮ್ಮಿ ಮಾಡ್ಬೇಡ ನೀನು. ಟೈಮಿನ ಮೇಲೆ ಔಷಧಿ ನಮ್ಮ ಅಪ್ಪ 101 ವರ್ಷ ಬದುಕಬೇಕು. ಕೊಡ್ತೀನಿ ತೋರಿ. ಆಯ್ತಾಯ್ತು. ಮುಂಜಾನೆ ನಿಮ್ಗೆ ಏನ ಬೇಕಾರ ಮನಸ್ಸು ಬಿಚ್ಚಿ ಕೇಳ್ರಿ ನನ್ ಮುಂದ. ಯಪ್ಪ ನಿನಗೆ ಏನು ನೀ ಸಂಕೋಚ ಪಡ್ಬೇಡ, ಸಣ್ಣ ಸೊಸಿ ಕೇಳಿ. ದೊಡ್ಡ ಸಸಿಗೆ ಕೇಳು. ಮಾಮ ಸಣ್ಣ ಸಸಿಗೆ ಹೊಟ್ಟೆ ಇಲ್ಲ ಅನ್ಬೇಡ. ಏನು ನಿನಗೆ ಏನು ಕೇಳಂಗೈತಲ್ಲ ಸೀದಾ ಮುಂದೆ ಕೂತ್ ಮಾಡಿಸ್ಕೊಂಡೋಣ. ನಮ್ಮ ಅಪ್ಪ ಏನ್ ಹೇಳ್ತಾನ ಅದನ್ನ ತಂದು ಕೊಡು. ಹ್ಞೂರಿ ಮಾಮರ ಏನ್ ಬೇಕು ಹೇಳ್ರಿ, ಹೇಳಿದನ್ನೆಲ್ಲ ಮಾಡ್ಕೊಡಕ್ ನಾ ತಯಾರದೀನಿ. ಮಾಮ ಈಗ ಜೋಳದ ರೊಟ್ಟಿ ಮಾಡ್ಕೊಂಡು ಇರಲ್ಲ ಯಾಕಿರ್ಲ ಹಾಕಿ ಮಾಡ್ಕೊಂಬಂದ್ರ ನಿನಗೆ ಜೋಳದ ರೊಟ್ಟಿ ಭಾಳ ಇಷ್ಟ ಇಲ್ಲ. ಮಾಮರ ಬಿಸಿ ಚಪಾತಿ ಅದಾವ, ನನ್ನ ಮಾತು ಕೇಳಿ ಈಗ ಮಾಮ ರಗತ್ ಬರ್ತಾನೆ ಪಲ್ಯ ತಂದಿನಿ ಬಜ್ಜಾರ್ ಕೊಯ್. ಹಿಂಗೆ ಒಮ್ಮೆ ನೀವು ಇಬ್ರು ತಂದ್ರೆ ಹೆಂಗೆ ತಿನ್ಬೇಕವ? ಒಬ್ಬರು ಆತ್ಮ ಕೊಡ್ತಾನ್ರಿ. ಶಂಕರು ಮುಂಜಾನೆ ಒಬ್ರು ಮಾಡ್ರಿ, ಸಂಜೆಗೆ ಒಬ್ರು ಮಾಡ್ರಿ. ಯಾರು ಚಂದ ತಿನ್ನಿಸ್ತಾರ ಅವ್ರಿಗೆ ಕೊಡ್ತಾನ ಆಯ್ತಾ? ಮುಂಜಾನೆ ನೀನೇ ಇದು ಮಾಡ್ಸು. ಮುಂಜಾನೆ ನೀವು ಮಾಡ್ರಿ, ಸಂಜೆಕ ನೀವು ಮಾಡ್ರಿ, ಆಯ್ತ್ರಿ? ಮುಂಜಾಳೆ ಬಿಸಿ ರೊಟ್ಟಿ ಉಣ್ಬೇಕ್ರಿ, ಹೊಟ್ಟೆಗೆ ಹತ್ತದ. ಆಯ್ತು, ಮುಂಜಾನೆ ನೀವು ಮಾಡ್ರಿ, ಸಂಜೆಗೆ ನೀವು ಮಾಡ್ರಿ. ತಳ ಮಾಡ್ತಾಳ, ನಾನ ಜೊತೆ ಮಾಡಿಕೊಡ್ತೀನಿ. ಆಯ್ತ್ರಿ. ಯಾರ ಮೊದಲ ಊಟ ಅಪ್ಪ ಸಬ್ಜಿ ತಿನ್ಸಿ ಜಗಳ ಆಡ್ಬೇಡ್ರಿ. ಮುಂಜಾನೆ ರೊಟ್ಟಿ ಮಾಡ್ರಿ ನೀವು, ಸಂಜೆಕ ಚಪಾತಿ ಮಾಡ್ರಿ ನೀವು, ಆಯ್ತ್ರಿ? ಆಯ್ತ್ರಿ. ಈಗ ಹೋಯ್ರಿ ನೀವು, ಈ ರೊಟ್ಟಿ ತಿಂತಾರ ಈಗ. ಆಯ್ತು ಬಿಡ್ರಿ, ನಾ ಹಿರೇಕೆ ಅದಲ್ರಿ ಅಂದ್ಮೇಲೆ ನನಗ ಕೊಡ್ರಿ ಬಂಗಾರ ಕೊಡ್ತಾರ. ಇದು ನಾ ತಿಂತೀನಿ ಹೇಳ್ರಿ ಈಗ ತಿನ್ನಿಸ್ರಿ ಅವ್ನು. ಮಾಮ ಇಡಿ ಮತ್ತೆ ಸಂಜೆಗೆ ನಾ ಮಾಡತ್ರಪ್ಪ ತಿನ್ನಿಸ್ರಿ. ಸೊಸಿ ನಿಂಗವ್ವ ಮಾಮ ರೊಟ್ಟಿ ಆರ್ದ್ರಿ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಮಾಡ್ಕೊಂಬಯ್ಯವ್ವ ನೀ. ಯಪ್ಪ ಭೀಮಪ್ಪ ನಿಂಗಪ್ಪ ಯಪ್ಪ ನೀವು ಸುಮ್ಕುಂದ್ರ. ಮುರಿದು ಇಟ್ರಿ ಒಲೆ ಏನಾಗುದ್ರ ಒತ್ತು ಮತ್ತೆ ನೀನು ವಯಸ್ಸಿನ ಹುಡುಗನ ತರ ಮಾಡ್ಬಿಡ್ತೀನಿ. ಯಪ್ಪ ಇಲ್ಲೋಡಿಲಿ ನನ್ನ ಮಗ ನಾನು ಕೂಡ ತೆಗಿತೇವಪ್ಪ. ಯಪ್ಪ ಇಬ್ಬರಿಗೆ ಫಾಸ್ಟ್ ನಾವು ತರ್ತೀರಿ. ಇರ್ಲಿ ಇರ್ಲಿ ಮುರಿದಿರಿ ಒಲೆ ಕಾಲ್ ರೆಡಿ ಮಾಡೋದಿಲ್ಲ. ನನ್ನ ಮಗ ನೋಡಿ ಸಣ್ಣ ಮಗ ಸಹಿತ ನನ್ನ ಮೊಮ್ಮಗ ಇವತ್ತೇ ಆರಾಮ ಮಾಡ್ಬಿಡ್ಬೇಕು ನನಗೆ. ಹೇಳು ಯಪ್ಪ. ಇಲ್ಲ ಇನ್ನೊಂದ್ ಜನ ಒತ್ತಿದ್ದೇವಲ್ಲ ನೋಡ್ಕೊಳಕತ್ತೀವಪ್ಪ ಇಲ್ಲಿ. ಇಲ್ಲಿ ಒತ್ತವ್ರ ಅವಪ್ಪ ಅವೇನ ಅಲ್ಲಿ ನಿಂತು ಊಟ ಮಾಡಕತ್ತ ನಾವು ಹೊಸಗೋದಿ ಕೂತೇವಿ. ಹಗುರಲೆ ನಾವು ಹೊಲ್ಲಾಗದು ತುಡ್ಕೊಂಬಂದು ಆರಾಮಾಗಬೇಕು. ಈಗ ಮಗನ ಸಾಲಿ ಕಳಿಸು. ಸಾಕು ಸಾಕಪ್ಪ, ಸಮಾಧಾನ ಆಯ್ತಿರಪ್ಪ. ನೀ ಏನ್ ತಲೆ ಕೆಡ್ಸಬೇಡ, ಬರೀ ಒಂದ್ ಮಾತಾಡ ಇಲ್ಲಿಂದ ಬಂದ್ಬಿಟ್ರ ಆಯ್ತಪ್ಪ. ನೀ ಬರೀ ಹೇಳಟ್ಲಿಗೆನೆ ಇಲ್ಲಿ ಇರ್ತದಪ್ಪ. ಯಪ್ಪ ನೀ ಏನ್ ತಲೆ ಕೆಡ್ಸಬೇಡ, ಊಟ ಮಾಡುವ. ಯಪ್ಪ ಶಂಕರು ರೊಕ್ಕಕ್ಕಿದ್ದು ಬಲೆ ಮನುಷ್ಯ ಆಗಿಲ್ಲಲ್ಲೇ. ಗೊತ್ತಿಲ್ಲಪ್ಪ, ಭಾಳ ಡೇಂಜರ್ ದುನಿಯಾ. ಯಪ್ಪ ನೀ ಏನೋ ಹೇಳಿದ್ವಿ ಮಾಡಿದೆ. ನೀ ನೋಡಿ ಮ್ಯಾಗ ನೀನು ಒಂದು ಏನರ ಕಂಬಿದ್ರೆ ನನಗೆ ರೊಕ್ಕಕ್ಕೆ ಭಾಳ ಬೆಲೆ ಐತಿ. ರೊಕ್ಕಕ್ಕೆ ಭಾಳ ಬೆಲೆ ಐತಿ ಮಗನೇ. ನಿನ್ನ ಪುಣ್ಯ ಬಿಸಿ ರೊಟ್ಟಿ ಬಿಸಿ ಚಪಾತಿ ನನಗೂ ಬಿಸಿ ಚಪಾತಿ ನಿನ್ನ ಪುಣ್ಯದಿಂದ. ಇಲ್ಲಪ್ಪ ನಿಂದೆ ಯಪ್ಪ ಪುಣ್ಯ ನನಗೆ. ಮಾಮ ಈಗ ಹಂಚನೆಂದ ಬಿಸಿ ರೊಟ್ಟಿ ಹಾಕೊಂಡ್ ಬಂದಿ ನೋಡ ಮಾಮ. ಆಯ್ತು ಈಗ ನೀನು ಊಟ ಮಾಡು.
ನಿನ್ನ ಗಂಡಗೆ ಊಟ ಕೊಡಿಯವ. ನಾವು ಉಣ್ತೇವೆ ಬಿಡು ಮಮ್ಮ. ನೀವು ಉಣ್ಣು ಮೊದಲು ನೀ ಚಂದ ಇರ್ಬೇಕು ನಮಗೆ. ಮಮ್ಮ ತಾತ ಕೈಯಾಗ ವಾಜಿ ಆಗ್ತದ. ಬರ್ರಿ ಇಲ್ಲಿ ಕೂತ್ ಉಣಕತ್ರಿ ಬರ್ರಿ. ಆಯ್ತವ ಬರ್ರಿ. ಬಿಸಿ ರೊಟ್ಟಿ ಉಣ್ಲಾರ್ದು ಎಷ್ಟು ವರ್ಷ ಆಗಿತ್ತು ನೋಡು. ಮಾವ್ರ ಊಟ ಅಂತ ಆರಾಮಾಗಿ ಐತಲ್ರಿ? ಹಾ ನಟ್ ಹಾಸಿಗೆ ರೆಡಿ ಮಾಡೀನಿ, ಮಲ್ಕೊಳಂತ ಬಸ್. ಮಮ್ಮ ಅಲ್ಲಿ ಒಳಗೆ ಮುಕ್ಕೊಳಕತ್ತಿ ಬ್ಯಾಚಗ ತಂಡೇನು ಇಲ್ಲಿ ಬ್ಯಾಡ ಹೊರಗೆ ಅಲ್ಲಿ. ನನ್ನ ಗಂಡನ ಇವತ್ತು ಹನುಮಂದಿಯವ್ರ ಗುಡಿ ಕಳ್ಸಿನ್ರಿ. ಪಲ್ಲಂಗ ನಿಮ್ಮ ಸಂಬಂಧ ತಯಾರಿ ಮಾಡಿಟ್ಟಿನಿ ಬರ್ರಿ. ಮಾಮ ನಮ್ಮ ಅವ್ವ ಕೌದಿ ಹೊಲಸ್ ಕಳ್ಸ ಕೌದ್ಯಾಗ ಬೆಚ್ಚಗಾಗಿ ಮುಕ್ಕೊಳಕತ್ರಿ ಬರ್ರಿ. ಇಲ್ಲಿ ಬ್ಯಾಡ ಇಲ್ಲಿ ಬರ್ರಿ. ಶಂಕರು ಇರ್ಲಪ್ಪ ಅಪ್ಪಂದಂತೂ ಹ್ಯಾಟ್ ಆಗಿತ್ತು ಹೋಯ್ತು. ಹೀಗೆ ಹೋದ ಇದ್ರ ಮ್ಯಾಗ ಮುಂದೆ ನೋಡು ಮುಂದಿನ ಕಾರ್ಯ ವಿಚಾರ ಮಾಡಲಿಪ್ಪ. ಶಾಂತಿ ಇರ್ಲಿ ಬಿಡ್ರಿ, ಆಗಿದ್ದೆಲ್ಲ ಆಗೋಯ್ತು. ಮತ್ತ ಅದು ಬಂಗಾರ ಯಾರ್ಯಾರಿಗೆ ಕೊಡೋ ಅಂತ ಹೇಳ್ಯಾರ, ಅದನ್ನಾರ ಹೇಳಂತ ಹೇಳ್ರಿ. ಯಾರಿಗೆ ಹೇಳ್ತಾನ ಅಪ್ಪ? ನನಗೆ ಹೇಳ್ತಾನಲ್ಲ, ಮತ್ತೆ ಹಿರಿ ಮಗ ನಾನೇ ಇಲ್ಲ. ಹ್ಞೂ ನಮ್ಗ ಹೇಳ್ಬೇಕಾದ, ನಮಗೊಂದು ಮಗ ಐತಿ. ಸಮಾಧಾನ ಮಾಡ್ಕೋ ಅದೇ ಸ್ವಲ್ಪ. ಸಣ್ಣ ಮಗ ಅದ. ಅಲ್ಲಿ ಶಂಕರ್ ಹೇಳ್ತಾನ, ಅಪ್ಪ ಹೇಳಿ ಹೋಗಿರ್ತಾನ. ಶಂಕರು ಅಂತೇಳಿ ಏನು ಹೇಳಪ್ಪ ಶಂಕರು? ನಮ್ಗೆ ಕೊಡು ಅಂದಿರ್ತಾರ್ರಿ ಮಾಮ. ಶಂಕರು ನಾವು ಒಂದು ಮಗ ಇದ್ದಕ್ಕೆಪ್ಪ ನಮ್ಗ ಕೊಡು ಅಂದಿರ್ತಾನ. ಇಲ್ರಿ ಮತ್ತೇನು ದೊಡ್ಡ ಸೊಸಿಗೆ ಕೊಡಂತೇಳಿ ನಾವೇನು ಮಾಡಿಲ್ಲ ಏನ್ರಿ ಮಾವಾಗ? ಇಲ್ರಿ ಅದು ಕಿರಿ ಸಸಿಗೂ ಸಂಜೆಗೆ ಚಲೋ ಕಾಲು ಹೊತ್ತಿ ನೋಡ್ರಿ ಅದಕ್ಕೆ ಮಾವನ ಬಾಳ್ ಮಾಡೀನ್ರಿ. ಕಾಲು ಪಿಲ್ ಎಲ್ಲ ಒತ್ತಿನ್ರಿ. ಮಾಮ ಕಚ್ಚಿ ಬೆಚ್ಚಿ ತಿಂದಿಲ್ಲ, ಎಲ್ಲ ಮುಸ್ರಿ ಒರೆಸ್ಕೊಂಡಿದ್ದಾರಿ. ನಾನು ಸರಿಗಿಲ್ಲ ಹಿಂಗ್ ಒರೆಸಿನ್ರಿ ಎಲ್ಲ. ಹಾಂ ರೀ ಅದು ಸಣ್ಣ ಸಸಿನೂ ಚಲೋ ಮಾಡ್ಯಾನ ತಂದ್ರಿ. ಯಪ್ಪ ಶಂಕರು ಮಾಮರು ಸತ್ತಾಗ ಎಲ್ಲಿ ಬೇಕಲ್ಲಿ ಇರಿಬಿ ಕಡಿಯಾಕತ್ತಿದ್ದು, ಇರಿಬಿ ಹತ್ತಿ ಬಿಟ್ಟಿದ್ದು. ಅದನ್ನೆಲ್ಲ ಸೆರಿಗಿಲು ಹಿಂಗೆಲ್ಲ ಜಾಡ್ಸಿನಿ, ಸೆರಿಗಿಲಿ ಜಾಡಿಸಿ ಇರಿಬಿ ಓಡಿಸಿನಿ ಗೊತ್ತೇನೋ. ಇಲ್ಲಾಂದ್ರೆ ಅವ್ರಿಗೆ ಮುಟ್ಟಾಗ ಬರ್ಲಾರ್ದ ಪರಿಸ್ಥಿತಿ ಆಗಿದ್ರು. ಹೌದು ಶಂಕರು ಎಲ್ಲ ಎಲ್ಲ ಸುಳ್ಳು ಹೇಳ್ಕೊಂಡ್ ಕೂತಾರ. ಡ್ರಾಮಾ ಮಾಡ್ಲಾಕಿ ಶಂಕರು ಡ್ರಾಮಾ ಅದು ಹೇಳ್ತಾಳ ನಿಂಗಮ್ಮ. ಅದೇನು ನಂಗೆ ಹೋಗ್ಬೇಡೇನು ಮಾಡಿದ್ದು ನನ್ನ ಹೆಂಡತಿ ಎಲ್ಲ ಮಾಡ್ಯಾಳ. ಅಪ್ಪ ಯಾರ ಹೆಸರು ಹೇಳ್ಯಾನ ಅವ್ರ ಕ್ಯಾ ಕೊಡು ನೀವು. ಅಣ್ಣ ಈಗ ನೋಡ್ರಿ ನೀವೇ ಮಾತಾಡಿದ್ರೆ ಹಿಂಗೆ ಸರಿ ಅಲ್ಲ. ಅಪ್ಪ ಏನ್ ಹೇಳ್ಯಾರ ಅದನ್ನ ಕೇಳ್ಬೇಕಿಲ್ಲ ನೀವು. ನಾನು ಕೇಳ್ರಿ ನೀವು ಇವ್ರು ಮಾಡ್ಯಾರ ಇವ್ರು ಮಾಡ್ಯಾರ. ನನ್ನ ಲೆಕ್ಕದಾಗಿದ್ದಂದ್ರೆ ನಾನು ನಿಮ್ಗೆ ಅರ್ಧ ಅವ್ರಿಗೆ ಅರ್ಧ ಕೊಡ್ತಿದ್ದೆ ನಾನು. ಅರ್ಧ ಅರ್ಧ ಅಂತ ಹೇಳಿಲ್ಲ, ಅರ್ಧ ಹೇಳೇ ಬಿಟ್ಟ. ನಾನು ಸೇವೆ ಮಾಡ್ತೇವೆ ಅವ್ರು ಪೂರಾ ಕೊಡ್ತೀನಿ ಅಂತ ಹೇಳಾನ. ಹೌದು ಅರ್ಧ ಅರ್ಧ ಹಂಚ್ಕೋರ್ಲ. ಇಲ್ಲ ಹಂಗಾಗಲ್ಲ, ಹಂಗೆ ಆಗ್ತದ. ದೊಡ್ಡ ನಾನು ನನಗೆ ಕೊಡ್ಬೇಕು. ನಾನು ದೊಡ್ಡ ಸೊಸೆಪ್ಪ ಮಾಮಂಗ್ ನೋಡ್ಕೊಂಡ್ರಿ. ನೋಡು ಆಕಿಗೆ ಪಾಟ್ಲಿ ಅದಾವಾಗ ತಾಳಿ ಗುಂಡ್ ಅದಾವ, ತಾಳಿ ಯಾರ್ದು ಹೊಡ್ದೈತಿ. ನಂದು ಏನೈತಿ ನೋಡು, ಇಟ್ಟ ತಾಳಿ ಇಟ್ಕೊಂಡ್ ಕುಂತೀನಿ. ಎಲ್ಲ ನನ್ನ ತವ್ರ ಮನೆಯವ್ರು ಮಾಡ್ಸ್ಯಾರ, ನಿಂಗೆ ಗೊತ್ತಿಲ್ಲ. ತಂದಿದ್ದು ಹೇಳ್ತಾರ ನೋಡು ವೈನರ್. ಸಣ್ಣ ಸೊಸಿ ದೊಡ್ಡ ಸೊಸಿ ಏನೋ ಶಂಕರ ಇದು ಏನು ಮಾಡಿದ್ವು ತಮ್ಮ? ಇದು ಇದು ಅಪ್ಪ ಮಾಡಿದ್ದು. ಕಲ್ಲು ಇಟ್ಟು ಕೊಟ್ಟಿದ್ದ, ಅದ್ರಾಗ ನೀ ಕಿಸದ ಇಟ್ಕೋಪ್ಪ, ನೀನ್ ಸೊಸೆ ಚಲೋ ನೋಡ್ಕೋದ್ರ ತಿಳಿದ್ನ. ನೀ ಮಾಡಿ ಅದು ತಮ್ಮ ಇದು ಅಂದ್ರೆ 4 ದಿನ ಖುಷಿ ಆಗಿದ್ದ ಬಿಡು ಮುದುಕ ಮನ್ಯಾಗ. ಒಟ್ಟು ಎಲ್ಲ ಶಂಕರನೇ ಮಾಡ್ಯಾನ. ನನಗ್ ಮಾಮನ ಬಂಗಾರ ಬೇಕು ಯವ್ವ. ಈ ಬಂಗಾರ ಬೇಕಾಗಿತ್ತಲ್ಲ ಯವ್ವ. ಅದ್ರ ಬಾವಂದು ಬಾಯಿ ಒರೆಸಿದನೆ ಯವ್ವ. ಮೆತ್ತ ರೊಟ್ಟಿ ಮಾಡಿ ಹಾಕಿದ್ನ ಲೋಮು ದೊಡೆ ನಿನಗ. ಕಡ್ಲಿ ಬೇಳೆ ಕುದಿಸಿದ್ನ ಲೋಮು ದೊಡೆ ನಿನಗ. ಮೆತ್ತನ ಚಪಾತಿ ಮಾಡಿ ಹಾಕಿದ್ನಲ್ಲೋ ಮುದುಕ ನಿನಗ. ನನ್ನ ಗಂಡಗ ನಾ ಮಾಡಿ ಹಾಕ್ತಿತ್ಲೋ ನನ್ನ ಸತ್ಯಾನ ಸಾಲಿ. ನನ್ನ ಗಂಡಗ ಹನುಮಂದಿಯವ್ರ ಗುಡಿಯಾಗ ಮಲಗಿಸಿ ನೀನು ಪಲಂಗ್ ಮೇಲೆ ಮಲಗಿಸಿದ್ನಲ್ಲೋ ಮುದೋಡೆ ನಿನಗ. ಒಂದಿಟ್ಟು ಬಂಗಾರ ಇಲ್ಲ ರಂಗ್ ಹೋದವನೇ ಸತ್ಯಾನ ಸಾಲಿ. ಚೀಲದಾಗ ಬಂಗಾರ ಇಟ್ಟಿಗತ್ತ ಕಲ್ಲು ತುಂಬಿ ಅಲ್ಲೋ ನಿನ್ನ ಹುಗದು ಬರ್ಲಿ ಮುದುಕ. ಎಂತ ಮೋಸ ಮಾಡೋದ ಯವ್ವ ಮುದುಕಡೆ. ನನಗ್ ಬಂಗಾರ ಬೇಕು ಮೊದಲು ನಿಮ್ಮ ಅಪ್ಪ. ನನಗ್ ಬಂಗಾರ ಬೇಕಿಲ್ಲ, ನನಗ್ ಬಂಗಾರ ಬೇಕಿಲ್ಲ.
ಬಂಗಾರ ನಾನು ಕಾಲತ್ತೀನಿ ಬಾ, ನೀ ಸೀದಾ.